ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಪ್ರತಿದಿನವೂ ಒಂದೊಂದು ವಾಕ್ಯವನ್ನು ಕೊಡೋದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರತಿದಿನವೂ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮಗಾಗಿಯೂ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ದೇವರು ಕೊಟ್ಟಂತ ವಚನ ಭಾಗ ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 7ನೇ ವಚನವಾಗಿದೆ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಈ ವಾಕ್ಯವು ನಮ್ಮ ಭಕ್ತಿಯನ್ನು ನಮಗೆ ಪುನರ್ಜ್ಞಾಪಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನಮಗೆ ದೇವರು ನಮ್ಮನ್ನು ಕೇವಲ ಕಾಣುವ ಅಪಾಯಗಳಿಂದಲ್ಲ, ನಮ್ಮ ಕಣ್ಣಿಗೆ ಕಾಣದ ಕೇಡುಗಳಿಂದಲೂ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಎಲ್ಲವೂ ಆತನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಎಂಬ ಅರ್ಥ ದೇವರು ಈ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ದುರ್ಬಲರಾಗಿರುವಾಗ ದೇವರು ನಮ್ಮನ್ನು ಕಾಪಾಡುತ್ತಾರೆ. ನಾವು ಅಶಾಂತಿಯಿಂದ ಬಂದಾಗಲೂ ಯೆಹೋವನು ನಿದ್ರೆ ಮಾಡುವವನಲ್ಲ, ಆತನು ಎಂದಿಗೂ ನಮ್ಮನ್ನು ಕಾಯುವವನು ಎಂಬುದಾಗಿ ಇದರಲ್ಲಿ ನಮಗೆ ಈ ವಚನದಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರನ್ನು ನಾವು ಪ್ರತಿದಿನ ಪ್ರಾರ್ಥಿಸಬೇಕು. ಕರ್ತನು ನನ್ನ ಎಲ್ಲ ಮಾರ್ಗಗಳನ್ನು ನೀನೇ ನಡೆಸು ಎಂಬುದಾಗಿ ನಾವು ಬೇಡಿಕೊಂಡಾಗ ದೇವರು ನಮ್ಮ ಸಂಗಡ ಮಾತನಾಡಲು ಮತ್ತು ನಮ್ಮ ಪ್ರಾಣವನ್ನು ಕೂಡ ಕಾಯಲು ದೇವರ ಕೈಯಲ್ಲಿ ಸುರಕ್ಷಿತವಾಗಿ ನಾವಿರಲು ಬಯಸಬೇಕು. ಇದೇ ದೇವರು ನಮಗೆ ಕೊಡುವಂತಹ ಪ್ರತಿದಿನದ ವಚನವು ಇದಾಗಿದೆ. ನಾವು ವಚನವನ್ನು ಸ್ವೀಕರಿಸಿಕೊಂಡು ಪ್ರಾರ್ಥಿಸಬೇಕಾಗಿದೆ. ಇದು ಬಹು ಮುಖ್ಯವಾದಂತಹ ವಿಷಯ. ದೇವರನ್ನು ಎಲ್ಲರೂ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡು ಬೇಡಿಕೊಳ್ಳುತ್ತೇನೆ. ಈ ದಿನ ಎಲ್ಲರೂ ನಮಗಾಗಿ ಪ್ರಾರ್ಥಿಸಿರಿ. ನಾವು ನಿಮಗಾಗಿಯೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸಿಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.